ನಾವಿವಾಗ ನಾಮಿನಲ್ ಜಿಡಿಪಿ ಮತ್ತೆ ರಿಯಲ್ ಜಿಡಿಪಿ ಬಗ್ಗೆ ಕಲಿಯೋಣ. ನಾಮಿನಲ್ ಜಿಡಿಪಿ ಅಂದ್ರೆ ಏನ್ ಗೊತ್ತಾ? ಈ ವರ್ಷದಲ್ಲಿ ಉತ್ಪನ್ನ ಆಗುವಂತ ವಸ್ತುಗಳ ಬೆಲೆನ ಈ ವರ್ಷದ ಬೆಲೆಗಳ ಜೊತೆನೆ ಮಲ್ಟಿಪ್ಲೈ ಮಾಡಿ ಜಿಡಿಪಿನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದನ್ನ ನಾಮಿನಲ್ ಜಿಡಿಪಿ ಅಂತ ಕರೀತಾರೆ. ಇದರಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇನ್ಫ್ಲೇಷನ್ ಆಡ್ ಆಗುತ್ತೆ. ಇನ್ಫ್ಲೇಷನ್ ಅಂದ್ರೆ ಬೆಲೆ ಏರಿಕೆ. ಫಾರ್ ಎಕ್ಸಾಂಪಲ್, ಲಾಸ್ಟ್ ಇಯರ್ ಕಿಂತ ಈ ಇಯರ್ ವಸ್ತುಗಳ ಬೆಲೆ ಜಾಸ್ತಿ ಆದ್ರೆ ನಮ್ಮ ದೇಶದ ಜಿಡಿಪಿ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಇಟ್ ಇಸ್ ಕಾಲ್ಡ್ ನಾಮಿನಲ್ ಜಿಡಿಪಿ ಅಂತ ಕರೀತಾರೆ. ಅದೇ ರಿಯಲ್ ಜಿಡಿಪಿ ಅಲ್ಲಿ ನಾವೇನ್ ಮಾಡ್ತೇವೆ, ಇನ್ಫ್ಲೇಷನ್ ಎಫೆಕ್ಟ್ ನ ತೆಗೆದು ಬಿಡ್ತೇವೆ, ಬೆಲೆ ಏರಿಕೆಯನ್ನ ರಿಮೂವ್ ಮಾಡ್ತೇವೆ. ಹೇಗೆ? ಒಂದು ಬೇಸ್ ಇಯರ್ ತಗೊಳ್ತೇವೆ. ಫಾರ್ ಎಕ್ಸಾಂಪಲ್ 2012 ಅಂತ ಇಟ್ಕೊಳ್ಳಿ. 2012ರಲ್ಲಿ ಬೆಲೆಗಳ ವಸ್ತು ಎಷ್ಟಿತ್ತಲ್ವಾ, ಆ ವಸ್ತುಗಳು ಈ ವರ್ಷದಲ್ಲಿ ಉತ್ಪನ್ನ ಮಾಡುವಂತ ವಸ್ತುಗಳ ಬೆಲೆ ಜೊತೆ ರಿಪ್ಲೇಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, 2012ರಲ್ಲಿ ಒಂದು ಕಾರಿನ ಬೆಲೆ 1 ಲಕ್ಷ ಇದ್ರೆ ಇವಾಗ ಕಾರಿನ ಬೆಲೆನ ಮತ್ತೆ 1 ಲಕ್ಷ ಅಂತ ರೆಫರೆನ್ಸ್ ತಗೊಂಡು ಜಿಡಿಪಿನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ನಾವೇನ್ ಮಾಡ್ತೇವೆ, ಈ ವರ್ಷದಲ್ಲಿ ಉತ್ಪನ್ನ ಆದಂತ ವಸ್ತುಗಳ ಬೆಲೆನ ಬೇಸ್ ಇಯರ್ ಪ್ರೈಸಸ್ ಜೊತೆ ಕಂಪೇರ್ ಮಾಡ್ಕೊಂಡು ಜಿಡಿಪಿನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಇದರಿಂದ ಏನಾಗುತ್ತೆ, 2012ಕ್ಕೆ ಮತ್ತೆ ಈ ವರ್ಷದಲ್ಲಿ ಇದ್ದಂತ ಇನ್ಫ್ಲೇಷನ್ ಎಫೆಕ್ಟ್ ರಿಮೂವ್ ಆಗೋದ್ರಿಂದ ನಮಗೆ ರಿಯಲ್ ಜಿಡಿಪಿ ಗೊತ್ತಾಗುತ್ತೆ. ನಮ್ಮ ದೇಶ ಪ್ರೋಗ್ರೆಸ್ ಮಾಡ್ತಿದ್ಯಾ ಇಲ್ವಾ ಅಂತ ಗೊತ್ತಾಗೋದು ನಾಮಿನಲ್ ಜಿಡಿಪಿ ಇಂದ ಅಲ್ಲ, ರಿಯಲ್ ಜಿಡಿಪಿ. ನೆನ್ಪಿಟ್ಕೊಳ್ಳಿ, ನಾಮಿನಲ್ ಜಿಡಿಪಿಯಲ್ಲಿ ಕರೆಂಟ್ ಇಯರ್ ಪ್ರೊಡಕ್ಷನ್ ವಿತ್ ಕರೆಂಟ್ ಇಯರ್ ಪ್ರೈಸಸ್, ರಿಯಲ್ ಜಿಡಿಪಿಯಲ್ಲಿ ಕರೆಂಟ್ ಇಯರ್ ಪ್ರೊಡಕ್ಷನ್ ವಿತ್ ಬೇಸ್ ಇಯರ್ ಪ್ರೈಸಸ್. ಸೊ ರಿಯಲ್ ಜಿಡಿಪಿಯಲ್ಲಿ ಇನ್ಫ್ಲೇಷನ್ ಎಫೆಕ್ಟ್ ಇರಲ್ಲ, ನಾಮಿನಲ್ ಜಿಡಿಪಿಯಲ್ಲಿ ಇನ್ಫ್ಲೇಷನ್ ಎಫೆಕ್ಟ್ ಇರುತ್ತೆ. ಅಂಡ್ ದೇಶದ ರಿಯಲ್ ಪ್ರೋಗ್ರೆಸ್ ಗೊತ್ತಾಗೋದು ಯಾವತ್ತಿದ್ರು ಕೂಡ ರಿಯಲ್ ಜಿಡಿಪಿ ಇಂದ. ಜೈ.